ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್. ಇವತ್ತಿನ ಟೆಕ್ ವಿಡಿಯೋದಲ್ಲಿ ನಾನು ವಾಟ್ಸಪ್ನಲ್ಲಿ ಬಂದಂಥ ಒಂದು ಅಪ್ಲಿಕೇಶನ್ ಅಪ್ಡೇಟ್ನ ಬಗ್ಗೆ ಹೇಳಲು ಹೋಗ್ತಾ ಇದ್ದೀನಿ. ಏನು ಅಪ್ಡೇಟ್ ಅಂತಂದರೆ, ನೀವು ಗ್ರೂಪ್ ಆಗಲಿ ಪರ್ಸನ್ ಆಗಲಿ ನೀವು ಕಳಿಸಿರೋ ಮೆಸೇಜ್ ವೀಡಿಯೋಸನ್ನು ಡೇಟ್ ವೈಸು ಯಾವ ರೀತಿ ಸರ್ಚ್ ಮಾಡೋದು ಅಂತ ಒಂದು ಅಪ್ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಅದು ಈಗ ಅಪ್ಡೇಟ್ ಮಾಡಿದ ತಕ್ಷಣ ಆ ಅಪ್ಲಿಕೇಶನ್ನಲ್ಲಿ ಅದು ವರ್ಕ್ ಆಗ್ತಿದೆ. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾವುದಾದ್ರು ಗ್ರೂಪ್ ಅಥವಾ ಪರ್ಸನ್ ನೀವು ಫಸ್ಟು ಓಪನ್ ಮಾಡಿ ಚಾರ್ಟ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಟಾಪ್ ರೈಟ್ ಕಾರ್ನರ್ನಲ್ಲಿ 3 ಡಾಟ್ ಇದೆ. ಆ 3 ಡಾಟ್ನ ಕ್ಲಿಕ್ ಮಾಡಿದ ತಕ್ಷಣ ಒಂದು ನ್ಯಾವಿಗೇಷನ್ ಓಪನ್ ಆಗುತ್ತೆ. ಆ ನ್ಯಾವಿಗೇಷನ್ನಲ್ಲಿ ಸರ್ಚ್ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಮತ್ತು ಕೀಬೋರ್ಡು ಓಪನ್ ಆಗುತ್ತೆ. ಈ ಕೀಬೋರ್ಡ್ನಲ್ಲಿ ನೀವು ಡೇಟ್ ವೈಸ್ ಸರ್ಚ್ ಮಾಡಬೇಕಂತಂದರೆ, ಈಗ ನಿಮಗೆ 14ನೇ ತಾರೀಕಿನದು ಚಾರ್ಟ್ಸ್ ಅಂತಂದರೆ ಡೇಟ್ ವೈಸು ನೀವು 14 ಅಂತ ಕೊಟ್ಟು ಸರ್ಚ್ ಕೊಟ್ಟರೆ ನೋಡಿ 14ನೇ ತಾರೀಕು ಚಾರ್ಟ್ಸ್ ಏನಿತ್ತು ಅವತ್ತೊಂದು ದಿನದ್ದು ಓಪನ್ ಆಗುತ್ತೆ ಡೈರೆಕ್ಟಾಗಿ. ಅಕಸ್ಮಾತಾಗಿ ನಿಮಗೆ ಡೇಟು ಸರ್ಚ್ ಮಾಡೋ ಬದಲು ನೀವು ಡೈರೆಕ್ಟಾಗಿ ಬೇಕು ಅಂತಂದರೆ ಈ ರೀತಿ ನೋಡಿ, ಈಗ ಕ್ಲಿಯರ್ ಮಾಡಿ ಆ ಸರ್ಚ್ ಐಕಾನಲ್ಲೇ ಕ್ಲಿಕ್ ಮಾಡಿದ ತಕ್ಷಣ ಈ ನೋಡಿ ಈ ಥರ ಕ್ಯಾಲೆಂಡ್ರ್ ಓಪನ್ ಆಗುತ್ತೆ. ಕ್ಯಾಲೆಂಡ್ರ್ ಓಪನ್ ಆದ ತಕ್ಷಣ ನಿಮಗೆ ಈಗ ಅಕಸ್ಮಾತ್ ನಿಮಗೆ ಒಂದು 14ನೇ ತಾರೀಕು ಅಂತಂದರೆ 16ನೇ ತಾರೀಕು ಕ್ಲಿಕ್ ಮಾಡಿ ನೀವು ಓಕೆ ಕೊಟ್ಟ ತಕ್ಷಣ ನೋಡಿ 14ನೇ ತಾರೀಕು ಏನು ಅಪ್ಡೇಟ್ ಇತ್ತು 14ನೇ ತಾರೀಕಿಗೆ ಹೋಗುತ್ತೆ. ನಿಮಗೆ ಈಗ ಮತ್ತೆ ಯಾವುದಾದ್ರು ಬೇಕಂತಂದರೆ ನೋಡಿ, ಈಗ 4ನೇ ತಾರೀಕು ಬೇಕಿತ್ತು ಕ್ಲಿಕ್ ಕೊಟ್ಟರೆ ಇರುತ್ತೆ ನೋಡಿ 4ನೇ ತಾರೀಕು ಚಾರ್ಟ್ಸ್ಗೆ ಅದು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಇದ್ರ ಉಪಯೋಗದಿಂದ ನಿಮಗೆ ಬೇಕಾಗಿದ್ದ ಚಾರ್ಟ್ಸ್ನ ನೀವು ಸೆಂಡ್ ಮಾಡಿರೋದನ್ನ ಸರ್ಚ್ ಮಾಡ್ಕೋಬೋದು. ಮೊದಲಾಗಿದ್ದರೆ ಸ್ಕ್ರಾಲ್ ಮಾಡಿ ನೀವು ಕಳಿಸ್ಬೇಕಾಗಿತ್ತು. ಇದು ಟೆಕ್ ವೀಡಿಯೋಸ್ನ ಒಂದು ಅಪ್ಲಿಕೇಶನ್ ಅಪ್ಡೇಟ್. ಇದು ಒಂದು ಟೆಕ್ ವೀಡಿಯೋಸ್.